ಕುಟುಂಬಸ್ಥರು ಮಾತ್ರ ಅಲ್ಲ, ಬೇರೆ ಬೇರೆ ಹೆಸರುಗಳು ಕೂಡ ಪರೋಕ್ಷವಾಗಿ ತಳಕಾಕೊಳ್ತಾ ಇರೋದು. ಎಸ್ಪೆಷಲಿ ಈ ವಿಡಿಯೋಗಳನ್ನ ಹರಿಬಿಟ್ಟಿದ್ದು ಯಾರು ಅನ್ನೋ ಪ್ರಶ್ನೆಗೆ ಉತ್ತರವನ್ನ ಹುಡುಕೋ ಪ್ರಯತ್ನ ಕೂಡ SIT ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಇದರ ಭಾಗವಾಗಿ ದೇವರಾಜೇಗೌಡರು ಕೂಡ SIT ಅಧಿಕಾರಿಗಳ ಮುಂದೆ ಹಾಜರಾಗಿದ್ದಾರೆ. ನಿನ್ನೆ ಪ್ರಕರಣದ ಬಗ್ಗೆ SIT ಮುಂದೆ ಇಂಚಿಂಚು ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಮಾಧ್ಯಮಗಳ ಮುಂದೆ ಆಲ್ರೆಡಿ ರಿಯಾಕ್ಟ್ ಮಾಡುವಾಗ ಹೇಳ್ತಾ ಇದ್ರು ದೇವರಾಜೇಗೌಡರು, ಈ ಇಡೀ ಪ್ರಕರಣದಲ್ಲಿ ಆಚೆ ಬಂದಿರುವ ವಿಡಿಯೋಗಳು ನನ್ನಿಂದ ಹೊರಗೆ ಬಂದಿದ್ದಲ್ಲ. ನನ್ನ ಗಮನಕ್ಕೆ ಕಾರ್ತಿಕ್ ತಂದ ತಕ್ಷಣ ನಾನು ನನ್ನ ಪಕ್ಷದ ಅಂದರೆ BJP ಪಕ್ಷದ ವರಿಷ್ಠರ ಗಮನಕ್ಕೆ ತಂದೆ. ಕೇವಲ ನನ್ನ ಬಳಿಯಲ್ಲಿ ಮಾತ್ರ ಇದ್ದಿದ್ದಲ್ಲ ಈ ವಿಡಿಯೋಗಳು, ಕಾರ್ತಿಕ್ ಬಳಿಯಲ್ಲೂ ಕೂಡ ಇತ್ತು. ಅದನ್ನು ಅವರು ಕಾಂಗ್ರೆಸ್ನವ್ರಿಗೆ ಕೊಟ್ಟಿರೋ ಸಾಧ್ಯತೆ ಇದೆ, ಇತ್ಯಾದಿ ಹೇಳಿಕೆಗಳನ್ನ ಮಾಧ್ಯಮದ ಸಮ್ಮುಖದಲ್ಲಿ ಅವರು ಹಂಚಿಕೊಂಡಿದ್ದಾರೆ. ಆದರೆ SIT ಅಧಿಕಾರಿಗಳ ಮುಂದೆ ಕೇವಲ ಇದಿಷ್ಟೇ ಹೇಳಿಬಿಟ್ಟು ಎದ್ದು ಬರ್ತೀನಿ ಅಂತ ಸಾಧ್ಯ ಇಲ್ಲ. SIT ಅಧಿಕಾರಿಗಳು ಒಂದಷ್ಟು ಕೌಂಟರ್ ಕ್ವೆಶ್ಚನ್ಗಳನ್ನ ಕೂಡ ಕೇಳಿರ್ತಾರೆ. ಯಾವಾಗ ಸಿಕ್ತು ವಿಡಿಯೋಸ್, ಅದಾದ್ಮೇಲೆ ನೀವು ಯಾರಿಗೆಲ್ಲ ತೋರಿಸಿದ್ರಿ, ಅದನ್ನ ಏನು ಮಾಡಿದ್ರಿ, ಎಲ್ಲ ಪ್ರಶ್ನೆಗಳನ್ನ ಕೂಡ ಕೇಳಿರುವ ಸಾಧ್ಯತೆ ಇದೆ. ನಿನ್ನೆ ಆ ಎಲ್ಲ ಪ್ರಶ್ನೆಗಳನ್ನ ಎದುರಿಸಿದ್ದಾರೆ ದೇವರಾಜೇಗೌಡರು SIT ಅಧಿಕಾರಿಗಳ ಮುಂದೆ ಹಾಜರಾದ ಸಂದರ್ಭದಲ್ಲಿ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಖುಷ್ವಂತ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಖುಷ್ವಂತ್, ಈಗ ದೇವರಾಜೇಗೌಡರು SIT ಅಧಿಕಾರಿಗಳ ಮುಂದೆ ವಿಚಾರಣೆಗೆ ಹಾಜರಾಗಿದ್ದಾರೆ. ಓಕೆ, ಅದರ ಇನ್ಸೈಡ್ ಮಾಹಿತಿಯನ್ನ ಕೊಡಿ. ಜೊತೆಗೆ ಈ ಪ್ರಕರಣದಲ್ಲಿ ರೇವಣ್ಣ ಅವರ ಕುಟುಂಬಕ್ಕೆ ಸಂಕಷ್ಟ ಏನೋ ಸರಿ, ಆದ್ರೆ ಈ ವಿಡಿಯೋಗಳನ್ನ ಲೀಕ್ ಮಾಡಿದ್ದಾರಲ್ಲ, ಹಾಸನದ ರಸ್ತೆಗಳಲ್ಲಿ ಗಲ್ಲಿಗಳಲ್ಲಿ ಆ ಪೆನ್ ಡ್ರೈವ್ ಗಳನ್ನ ಬಿಸಾಕಿದ್ದಾರಲ್ಲ, ಮೋಸ್ಟ್ಲಿ ಇದರ ಉದ್ದೇಶ, ಅದ್ರಲ್ಲಿ ಕಾಣಿಸ್ಕೊಂಡಿರುವಂತಹ ಹೆಣ್ಣು ಮಕ್ಕಳ ಮನಸ್ಥಿತಿ ಪರಿಸ್ಥಿತಿ ಯಾವ ರೀತಿ ಇರಬಹುದು, ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಇದನ್ನ ಲೀಕ್ ಮಾಡಿರೋದು ಕೂಡ ದೊಡ್ಡ ಮಟ್ಟದ ಅಪರಾಧ. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಅಲ್ವಾ? ನಿಜಕ್ಕೂ ಏನೋ ಹಾಸನ ಸಂಸದ ಪ್ರಜ್ವಲ್ ರೇವಣ್ಣಗೆ ಸಂಬಂಧಿಸಿದಂತಹ ವಿಡಿಯೋ ಪ್ರಕರಣ ಏನಿತ್ತು, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ವಕೀಲ ದೇವರಾಜೇಗೌಡ ಒಂದು ಹೇಳಿಕೆಯನ್ನು ನೀಡಿದರು. ಅದೇನಂತ ಅಂದರೆ, ಈ ಪೆನ್ ಡ್ರೈವನ್ನು ಕಾರ್ತಿಕ್ ನನಗೆ ನೀಡಿದ್ದ, ಆದರೆ ನಾನು ಈ ಯಾವುದೇ ವಿಡಿಯೋಗಳು ಅಶ್ಲೀಲ ವಿಡಿಯೋಗಳಿತ್ತು ಅದನ್ನು ಸಾರ್ವಜನಿಕವಾಗಿ ಯಾವುದೇ ಕೂಡ ಶೇರ್ ಮಾಡಿಲ್ಲ. ಒಂದು ವೇಳೆ ಅದು ಶೇರ್ ಆಗಿದ್ದರೆ ಅದು ಕಾರ್ತಿಕ್ ಬಳಿ ಇತ್ತು, ಕಾರ್ತಿಕ್ನಿಂದಲೇ ಈ ಕೆಲಸ ಆಗಲಿಕ್ಕೆ ಕಾರಣ ಅನ್ನುವಂಥದ್ದು ಈಗಾಗಲೇ ಈ ಹಿಂದೆ ಹೇಳಿದರು. ಜೊತೆಗೆ ಇದಕ್ಕೆ DCM DK ಶಿವಕುಮಾರ್ ಹೆಸರನ್ನು ಕೂಡ ತಳುಕು ಹಾಕಿದ್ರು. ಹೀಗಾಗಿ ಈ ಎಲ್ಲ ಕಾರಣಗಳಿಂದಾಗಿ ವಕೀಲ ದೇವರಾಜೇಗೌಡರನ್ನ ಹೇಳಿಕೆಯನ್ನು SIT ಪಡೆಯುತ್ತಾ ಅನ್ನುವಂಥದ್ದು ಒಂದು ನಿರೀಕ್ಷಣೆ ಇತ್ತು. ಹೀಗಾಗಿ ಆ ನಿರೀಕ್ಷೆಯಂತೆ ಈಗ SIT ಅವರನ್ನು ಕರೆದು ನೋಟಿಸ್ ನೀಡಿ ಹೇಳಿಕೆಯನ್ನು ಪಡೆದಿದೆ. ಖುದ್ದು ದೇವರಾಜೇಗೌಡರು ಹೇಳಿರುವ ಪ್ರಕಾರ ಅಲ್ಲಿ ಏನಾಯಿತು ಅಂತ ನಾವು ಅವರನ್ನು ಮಾಹಿತಿಯನ್ನು ಕೇಳಿದಾಗ ಅವರು ಕೆಲವು ವಿಚಾರಗಳನ್ನು ನಮ್ಮೊಂದಿಗೆ ಹಂಚಿಕೊಂಡ್ರು. ಏನಂತ ಅಂದರೆ, ಮುಖ್ಯವಾಗಿ ಈ ವಿಡಿಯೋಗಳು ಏನಿದೆ ಅಥವಾ ಪೆನ್ಡ್ರೈವ್ಗೆ ಸಂಬಂಧ ಕಾರ್ತಿಕ್ ನಿಮಗೆ ಯಾವಾಗ ಬಂದ, ಹೇಗೆ ಭೇಟಿಯಾದ ಅನ್ನುವಂಥ ಪ್ರಶ್ನೆಗಳನ್ನು ಕೂಡ ನನಗೆ ಕೇಳಿದರು ಅನ್ನುವಂಥದ್ದು. ಅದೇ ಮುಖಾಂತರ ಅವರು ಈ ಪ್ರಶ್ನೆಗಳನ್ನು ಕೇಳಿದಾಗ ಕಾರ್ತಿಕ್ ಈಗಾಗಲೇ ಕೆಲವು ನನ್ನ ಕಕ್ಷಿದಾರನಾಗಿ ಒಬ್ಬರು ವಕೀಲರ ಬಳಿ ಬಂದಾಗ ನಾನು ಆತನಿಂದ ಅದನ್ನು ಪಡೆದಿದ್ದೆ, ಆದರೆ ಯಾವುದೇ ಕೂಡ ಒಂದು ಆ ವಿಡಿಯೋಗಳನ್ನು ಲೀಕ್ ಮಾಡಲಿಲ್ಲ. ಜೊತೆಗೆ SIT ತಂಡದವರು ನಿಮ್ಮ ಬಳಿ ಈ ವಿಡಿಯೋಗಳು ಎಲ್ಲ ಮಹಿಳೆಯರ ವಿಡಿಯೋಗಳೆಲ್ಲ ಇದ್ದರೂ ಕೂಡ ತಾವು ಯಾಕೆ ಕೋರ್ಟ್ಗೆ ಅದನ್ನು ಸಬ್ಮಿಟ್ ಮಾಡಲಿಲ್ಲ ಅನ್ನುವಂಥ ಪ್ರಶ್ನೆಯನ್ನು ಕೂಡ SIT ತಂಡ ನನ್ನನ್ನು ಕೇಳ್ತು ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಆದರೆ ಈ ಪ್ರಶ್ನೆಯನ್ನು ಕೇಳಿದಾಗ ಈಗಾಗಲೇ ಕಾರ್ತಿಕ್ ಏನಿದ್ದ ಅಲ್ಲಿ ತನಕ ನನ್ನ ಬಳಿ ಪೆನ್ ಡ್ರೈವ್ ಬಂದಾಗ ಯಾವ ಸಂತ್ರಸ್ತೆಯೂ ಕೂಡ ದೂರು ನೀಡಿರಲಿಲ್ಲ. ಹೀಗಾಗಿ ಈ ಒಬ್ಬರು ಸಂತ್ರಸ್ತೆಯಿಂದ ನೀವು ಕರ್ಕೊಂಡು ಬರ್ತೀನಿ ಅಂತ ಕಾರ್ತಿಕ್ ಹೇಳಿ ಹೋದಂಥವನು ಮತ್ತೆ ತನ್ನ ಬಳಿ ಬರಲೇ ಇಲ್ಲ. ಹೀಗಾಗಿ ನಾನು ಯಾವುದೇ ದೂರು ಪ್ರಕರಣ ಆಗಿಲ್ಲದೆ ಹೋದ ಕಾರಣ ನಾನು ಪೆನ್ ಡ್ರೈವನ್ನು ಕೋರ್ಟಿಗೆ ಆ ಸಂದರ್ಭದಲ್ಲಿ ನಾನು ಸಬ್ಮಿಟ್ ಮಾಡಲಿಲ್ಲ. ನಾನು ಯಾವುದೇ ಇದನ್ನು ದುಷ್ಕೃತ್ಯಕ್ಕೆ ನಾನು ಬಳಸ್ಕೊಂಡಿಲ್ಲ ಅನ್ನುವಂಥ ಮಾತನ್ನು ಕೂಡ ವಕೀಲ ದೇವರಾಜೇಗೌಡರು ಅವರು SIT ತಂಡದ ಮುಂದೆ ಹೇಳಿರುವಂಥದ್ದು. ಒಟ್ಟಾರೆಯಾಗಿ ಈ ಪ್ರಕರಣದಲ್ಲಿ ನನ್ನನ್ನು ವಿಚಾರಣೆಗೆ ಅಂತ ಅಲ್ಲ, ನನ್ನನ್ನು ಹೇಳಿಕೆ ಪಡೆಯಲು ಕರೆದಿದ್ದು, ಹಾಗೆ ನಾನು ಈ ಪ್ರಕರಣದಲ್ಲಿ ಒಬ್ಬ ಸಾಕ್ಷಿದಾರನಾಗಿ ಅಲ್ಲಿ ಇದ್ದೆ ಅನ್ನುವಂಥ ಮಾತನ್ನು ಈಗ ವಕೀಲ ದೇವರಾಜೇಗೌಡರು ಹೇಳಿರುವಂಥದ್ದು. ಹೀಗಾಗಿ ಈ ಎಲ್ಲ ಪ್ರಕರಣವನ್ನು ನೋಡಿದಾಗ SIT ತಂಡ ಯಾವಾಗ ಬೇಕಾದರೂ ಹಾಸನಕ್ಕೆ ಬರ್ಬೋದು ಅಥವಾ ತನಿಖೆಯನ್ನು ಕೂಡ
ಮುಂದೆ ಇನ್ನಷ್ಟು ಮುಂದುವರಿಸಿಕೊಂಡು ಹೋಗುವ ಎಲ್ಲ ಸಾಧ್ಯತೆ ಇದೆ. ಇದಕ್ಕೆ ಪ್ರಜ್ವಲ್ ರೇವಣ್ಣ ಕೂಡ ಈಗ ವಿದೇಶದಿಂದ ಭಾರತಕ್ಕೆ ಆಗಮಿಸಬೇಕಾಗಿದೆ ಅಂತ ಹೇಳ್ಬೋದಾಗಿದೆ.